ಓಂ ಶಾಂತಿ. ಸಾಕಾರ ಮುರಳಿ. ಇಂದಿನ ಡೇಟು 31/1/26. मीठे बच्चे, तुम यहाँ आए हो सर्वशक्तिवान बाप से शक्ति लेने, ಅರ್ಥಾತ್ ದೀಪಕ್ ಮೇ ಜ್ಞಾನ ಕಾ ಗುರುತು ಡಾಲ್ನೆ. ತಂದೆ ತಿಳಿಸ್ತಿದ್ದಾರೆ, ಮಧುರಾದ ಮಕ್ಕಳೇ, ತಾವು ಇಲ್ಲಿ ಬಂದಿದ್ದೀರಾ ಸರ್ವಶಕ್ತಿವಂತ ತಂದೆಯಿಂದ ಶಕ್ತಿಯನ್ನು ಪಡೆಯೋಕ್ಕೋಸ್ಕರ, ಅಂದರೆ ದೀಪದಲ್ಲಿ ಜ್ಞಾನದ ಎಣ್ಣೆಯನ್ನು ಹಾಕೋಕ್ಕೋಸ್ಕರ. ಇಂದಿನ ಪ್ರಶ್ನೆ, ಶಿವ ಕಿ ಬಾರಾತ್ ಕಾ ಗಾಯನ್ ಕ್ಯೂ ಹೈ? ಶಿವನ ಮೆರವಣಿಗೆಯ ಗಾಯನ ಯಾಕಿದೆ? ಉತ್ತರ ಆಗಿದೆ, क्योंकि शिव बाबा जब वापस जाते हैं तो सभी आत्माओं का झुंड उनके पीछे पीछे भाग कर जाता है. ಯಾಕೆಂದರೆ ಶಿವ ಬಾಬಾ ಯಾವಾಗ ವಾಪಸ್ ಹೋಗ್ತಾರೆ ಆಗ ಎಲ್ಲ ಆತ್ಮಗಳು ಗುಂಪು ಗುಂಪಾಗಿ ಅವರ ಹಿಂದೆ ಓಡುತ್ತಾರೆ. मूल वतन में भी आत्माओं का चत लग जाता. तुम पवित्र बनने वाले बच्चे बाबा के साथ साथ जाते हो. साथ के कारण ही बारात का गायन. ಮೂಲ ವತನದಲ್ಲೂ ಸಹ ಆತ್ಮಗಳ ಗುಂಪು ಇರುತ್ತೆ. ತಾವು ಪವಿತ್ರರಾಗ್ತೀರಾ, ಅದಕ್ಕೋಸ್ಕರ ಬಾಬುವರ ಜೊತೆ ಜೊತೆ ಹೋಗುವಂತಹ ಗಾಯನ ಅಂದರೆ ಮೆರವಣಿಗೆಯ ಗಾಯನ ಇದೆ. ಓಂ ಶಾಂತಿ. बच्चों को पहले पहले एक ही पॉइंट समझने की है कि हम सब भाई भाई हैं और वो हमारा बाप. ಮಕ್ಕಳು ಮೊಟ್ಟ ಮೊದಲು ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಸಹೋದರ ಆಗಿದ್ದೀವಿ, ಅವರು ನಮ್ಮೆಲ್ಲರ ತಂದೆ ಆಗಿದ್ದಾರೆ. ಉನ್ಕೋ ಸರ್ವಶಕ್ತಿವಾನ್ ಕಹಾ ಜಾತಾ, ತುಮಾರೆ ಮೇ ಸರ್ವಶಕ್ತಿಯಾ ಥಿ, ತುಮ್ ವಿಶ್ವ ಪರ್ ರಾಜ್ ಕರ್ತೆ ಥೆ. ಅವರಿಗೆ ಸರ್ವಶಕ್ತಿವಂತ ಅಂತಾರೆ. ನಿಮ್ಮಲ್ಲೂ ಸಹ ಸರ್ವಶಕ್ತಿಗಳಿತ್ತು, ತಾವು ವಿಶ್ವದ ಮೇಲೆ ರಾಜ್ಯವನ್ನ ಮಾಡ್ತಿದ್ರಿ. भारत में ही इन देवी देवताओं का राज्य था, गोया तुम बच्चों का राज्य था. ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು, ಅಂದರೆ ನಿಮ್ಮ ಮಕ್ಕಳ ರಾಜ್ಯ ಇತ್ತು. तुम पवित्र देवी देवता थे, तुम्हारा कुल व ಡೈನಾಸ್ಟಿ है, ये सब ನಿರ್ವಿಕಾರಿ थे. ತಾವು ಪವಿತ್ರ ದೇವಿ ದೇವತೆ ಆಗಿದ್ರು, ನಿಮ್ಮ ಒಂದು ಕುಲ ರಾಜ್ಯ ಇತ್ತು, ಅಲ್ಲಿ ಎಲ್ಲರೂ ನಿರ್ವಿಕಾರಿ ಆಗಿದ್ರು. कौन निर्विकारी थे? आत्माए. अब फिर तुम निर्विकारी बन रहे. ಯಾರು ನಿರ್ವಿಕಾರಿಯಾಗಿದ್ರು? ಆತ್ಮಗಳು. ಈಗ ಮತ್ತೆ ತಾವೆಲ್ಲ ನಿರ್ವಿಕಾರಿ ಆಗ್ತಾ ಇದ್ದೀರಾ. जैसे कि सर्वशक्तिवान बाबा को याद कर उनसे शक्ति ले रहे हो. बाबा ने समझाया, आत्मा ही 84 का पाठ बजाते. ಯಾವ ರೀತಿ ಸರ್ವಶಕ್ತಿವಂತ ತಂದೆಯನ್ನ ನೆನಪು ಮಾಡಿ ಅವರಿಂದ ಶಕ್ತಿಯನ್ನ ಪಡಿತಾ ಇದ್ದೀರಾ. ತಂದೆನೇ ತಿಳಿಸ್ಕೊಟ್ಟಿದ್ದಾರೆ, ಆತ್ಮ 84 ಜನ್ಮದ ಪಾತ್ರವನ್ನ ಅಭಿನಯ ಮಾಡುತ್ತೆ. उसमें जो सतो प्रधान ताकत थी वह फिर दिन प्रतिदिन कम होती जाती. सतो प्रधान से तमो प्रधान बनना ही. ಅದರಲ್ಲಿ ಏನು ಸತೋ ಪ್ರಧಾನ ತಾಕತ್ತಿತ್ತು, ದಿನ ಪ್ರತಿದಿನ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸತೋ ಪ್ರಧಾನತೆಯಿಂದ ತಮೋ ಪ್ರಧಾನ ಆಗಲೇಬೇಕು. जैसे बैरिस्टरी की ताकत कम होती जाती तो मोटर कड़ी हो जाती, बैटरी डिस्चार्ज हो जाती है. ಯಾವ ರೀತಿ ಬ್ಯಾಟ್ರಿಯಲ್ಲಿ ಕಡಿಮೆ ತಾಕತ್ತಾದಾಗ ಮೋಟರ್ ನಿಂತೋಗ್ಬಿಡತ್ತೆ, ಬ್ಯಾಟ್ರಿ ಚಾರ್ಜು डिस्चार्ज ಆಗಿಬಿಡುತ್ತೆ. आत्मा की बैटरी फुल डिस्चार्ज नहीं होती, कुछ ना कुछ ताकत रहती. जैसे कोई मरता है तो दीपक जलाते हैं, उसमें गुरुत डालते रहते कि ज्योति बुझ ना जाए. ಆತ್ಮ ಅನ್ನುವ ಬ್ಯಾಟ್ರಿ ಫುಲ್ ಡಿಸ್ಚಾರ್ಜ್ ಆಗೋದಿಲ್ಲ, ಸ್ವಲ್ಪ ತಾಕತ್ತಿದ್ದೇ ಇರುತ್ತೆ. ಯಾವ ರೀತಿ ಯಾರಾದರೂ ಸತ್ತಾಗ ದೀಪವನ್ನು ಬೆಳಗಿಸ್ತಾರೆ, ಎಣ್ಣೆಯನ್ನು ಹಾಕ್ತಾ ಇರ್ತಾರೆ, ದೀಪ ಹೆಚ್ಚಬಾರದು ಅಂತ. बैटरी की ताकत कम होती है तो फिर चार्ज करने रखते. अभी तुम बच्चे समझते हो तुम्हारी आत्मा सर्वशक्तिवान थी, अब फिर तुम सर्वशक्तिवान बाबा से अपना बुद्धियोग लगाते हो. ಬ್ಯಾಟ್ರಿಯಲ್ಲಿ ತಾಕತ್ ಕಡಿಮೆ ಆದಾಗ ಮತ್ತೆ ಚಾರ್ಜ್ ಮಾಡಬೇಕಾಗುತ್ತೆ. ಈಗ ಮಕ್ಕಳಿಗೆ ಅರಿವಾಗಿದೆ, ನಮ್ಮ ಆತ್ಮ ಸರ್ವಶಕ್ತಿವಂತ ಆಗಿತ್ತು, ಈಗ ಮತ್ತೆ ಸರ್ವಶಕ್ತಿವಂತ ತಂದೆಯ ಜೊತೆ ತಮ್ಮ ಬುದ್ಧಿಯೋಗವನ್ನು ಜೋಡಣೆ ಮಾಡ್ತಿದ್ದೀವಿ.
तो बाबा की शक्ति हमारे में आ जाए, क्योंकि शक्ति कम हो गई, थोड़ी जरूर रहती है. ಬಾಬುವರ ಶಕ್ತಿ ನಮ್ಮಲ್ಲಿ ಬರಬೇಕು. ಯಾಕೆಂದರೆ ಶಕ್ತಿ ಕಡಿಮೆ ಆಗಿದೆ. ಸ್ವಲ್ಪ ಅಂತೂ ಶಕ್ತಿ ಇದ್ದೇ ಇರುತ್ತೆ. एकदम खत्म हो जाए तो फिर शरीर ना रहे. आत्मा बाबा को याद करते करते बिल्कुल प्यूर हो जाते. एकदम ಸಮಾಪ್ತಿ ಆಗ್ಬಿಟ್ರೆ ಶರೀರನೇ ಇರೋದಿಲ್ಲ. ಆತ್ಮ ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಬಿಲ್ಕುಲ್ ಪವಿತ್ರವಾಗ್ಬಿಡುತ್ತೆ. सतयुग में तुम्हारी बैटरी फुल चार्ज होती है, फिर थोड़ी थोड़ी कम होती जाती. त्रेता तक मीटर कम होती, जिसको कला कहा जाता. ಸತ್ಯುಗದಲ್ಲಂತೂ ನಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಆಗಿರುತ್ತೆ. ನಂತರ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ತ್ರೇತಾವರೆಗೂ ಮೀಟರ್ ಕಡಿಮೆ ಆಗುತ್ತೆ. ಅದನ್ನೇ ಕಲೆ ಅಂತಾರೆ. फिर कहेंगे आत्मा जो सतो प्रधान थी वो सतो बनी, ताकत कम हो जाते. तुम समझते हो हम आत्म मनुष्य से देवता बन जाते सत्युग में. ಮತ್ತೆ ಆತ್ಮ ಏನು ಸತೋ ಪ್ರಧಾನ ಆಗಿತ್ತು ಅದು ಸತು ಆಗತ್ತೆ, ತಾಕತ್ ಕಡಿಮೆ ಆಗತ್ತೆ. ಈಗ ನಮಗೆ ಗೊತ್ತಾಗಿದೆ ನಾವೇ ಮನುಷ್ಯರಿಂದ ದೇವತೆ ಆಗ್ತಾ ಇದ್ದೀವಿ. अब बाबा कहते मुझे याद करो तो तुम तमो प्रधान से सतो प्रधान बन जाएंगे. ಈಗ ತಂದೆ ಅಂತಾರೆ ನನ್ನನ್ನು ನೆನಪು ಮಾಡಿ ತಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ತೀರಾ. अभी तुम तमो प्रधान बन गए हो तो ताकत का देवाला निकल गया, फिर बाबा को याद करने से पूरी ताकत आ जाए. ಈಗ ತಾವು ತಮೋ ಪ್ರಧಾನ ಆಗಿರುವ ಕಾರಣ ತಾಕತ್ತು ಹೋಗ್ಬಿಟ್ಟಿದೆ. ಮತ್ತೆ ತಂದೆಯ ನೆನಪಿನಿಂದ ಪೂರ್ತಿ ತಾಕತ್ತನ್ನು ಪಡ್ಕೋಬೇಕಾಗಿದೆ. क्योंकि तुम जानते हो देह सहित देह के जो भी सब संबंध है ये सब खत्म हो जाने, फिर तुमको बेहद का राज्य मिलता. ಯಾಕೆಂದರೆ ತಮಗೆ ಅರಿವಾಗಿದೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧ ಅವೆಲ್ಲ ಸಮಾಪ್ತಿ ಆಗೋಗುತ್ತೆ. ಮತ್ತೆ ನಾವು ಅನಂತವಾದ ರಾಜ್ಯವನ್ನ ಪಡಿತೀವಿ. बापी बेहद का है तो वर्षा भी बेहद का देते. अभी तुम पतित हो, तुम्हारी ताकत बिल्कुल खत्म हो गई. ತಂದೆನೂ ಅನಂತವಾದವರು, ಅದಕ್ಕೆ ಆಸ್ತಿನೂ ಅನಂತವಾದದ್ದೇ ಸಿಗುತ್ತೆ. ಈಗ ನೀವು ಪತಿತರಾಗಿದ್ದೀರಾ, ನಿಮ್ಮ ಒಂದು ತಾಕತ್ ಬಿಲ್ಕುಲ್ ಕಡಿಮೆ ಆಗ್ಬಿಟ್ಟಿದೆ. ये बच्चों अब तुम मुझे याद करो, मैं ऑलमाइटी हूँ, मेरे द्वारा ऑलमाइटी राज्य मिलता है. ये ಮಕ್ಕಳೇ ಈಗ ತಾವು ನನ್ನನ್ನು ನೆನಪು ಮಾಡಿ ನಾನು ಆಲ್ಮೈಟಿ ಸರ್ವಶಕ್ತಿವಂತ ಆಗಿದ್ದೀನಿ. ನನ್ನ ಮುಖಾಂತರ ತಮಗೆ ಆಲ್ಮೈಟಿ ರಾಜ್ಯ ಸರ್ವಶಕ್ತಿವಂತನ ರಾಜ್ಯ ಸಿಗತ್ತೆ. सतयुग में देवी देवता सारे विश्व के मालिक थे, पवित्र थे, दैवी गुण थे. अभी वो दैवी गुण है नहीं ना. ಸತ್ಯುಗದಲ್ಲಿ ದೇವಿ ದೇವತೆಗಳು ಇಡೀ ವಿಶ್ವದ ಮಾಲೀಕರಾಗಿದ್ದರು, ಪವಿತ್ರವಾಗಿದ್ದರು, ದೈವಿ ಗುಣ ಇತ್ತು. ಈಗ ಆ ದೈವಿ ಗುಣ ಇಲ್ವಲ್ಲ. सबकी बैटरी पूरी डिस्चार्ज हो लगी है, फिर अब बैटरी भरनी है. ಎಲ್ಲರ ಬ್ಯಾಟ್ರಿ ಡಿಸ್ಚಾರ್ಜ್ ಆಗಿಬಿಟ್ಟಿದೆ, ಈಗ ಮತ್ತೆ ಅದನ್ನು ತುಂಬಬೇಕಾಗಿದೆ. सिवाय परमपिता परमात्मा के साथ योग लगाने में बैटरी चार्ज नहीं हो सकता. वो बाप ही एवर प्योर है, यहाँ सब इम्प्योर है. ಪರಂಪಿತ ಪರಮಾತ್ಮನ ಜೊತೆ ಯೋಗ ಜೋಡಣೆ ಮಾಡದೆ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ತಂದೆನೇ ಸದಾ ಪವಿತ್ರವಾಗಿರ್ತಾರೆ, ಇಲ್ಲಿ ಎಲ್ಲರೂ ಸಹ ಅಪವಿತ್ರ ಆಗಿದ್ದಾರೆ. जब प्योर रहते तो बैटरी चार्ज रहती, तो अब बाबा समझाते एक को याद करना ऊंच से ऊंच भगवान है. ಯಾವಾಗ ಪವಿತ್ರವಾಗಿರ್ತೀವಿ ಆಗ ಬ್ಯಾಟ್ರಿ ಚಾರ್ಜ್ ಇರುತ್ತೆ. ಈಗ ತಂದೆ ತಿಳಿಸ್ತಾರೆ ಒಬ್ಬರನ್ನೇ ನೆನಪು ಮಾಡಿ, ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಒಬ್ಬರೇ. ಬಾಕಿ सब है रचना, रचना से रचना को कभी वर्षा नहीं मिलती. ಅವರು ಬಿಟ್ಟು ಮಿಕ್ಕಿದೆಲ್ಲರೂ ರಚನೆ ಆಗಿದ್ದಾರೆ, ರಚನೆಗೆ ರಚನೆಯಿಂದ ಆಸ್ತಿ ಎಂದೂ ಸಿಗೋದಿಲ್ಲ. ಕ್ರಿಯೇಟರ್ ತೋ ಏಕಿ ಹೈ, ವೋ ಹೈ ಬೇಹದ್ ಕಾ ಬಾಪ್. ರಚಯಿತ ಅಂತೂ ಒಬ್ಬರೇ ಆಗಿದ್ದಾರೆ, ಅವರೇ ಅನಂತವಾದ ತಂದೆ.
बाकी तो सब हद के है, बेहद के बाबा को याद करने से बेहद की ಬಾದುಷಾಯಿ मिलती. ಮಿಕ್ಕಿದ ಎಲ್ಲರೂ ಸಹ ಹದ್ದಿನವರಾಗಿದ್ದಾರೆ. ಅನಂತವಾದ ತಂದೆಯನ್ನ ನೆನಪು ಮಾಡೋದ್ರಿಂದ ಅನಂತವಾದ ರಾಜ್ಯ ಭಾಗ್ಯ ಸಿಗತ್ತೆ. तो बच्चों को दिल अंदर समझना चाहिए, हमारे लिए बाबा नई दुनिया स्वर्ग की ಸ್ಥಾಪನಾ कर. ಮಕ್ಕಳು ಆಂತರ್ಯದಲ್ಲಿ ಅರ್ಥ ಮಾಡ್ಕೋಬೇಕು, ನಮಗೋಸ್ಕರ ತಂದೆ ಹೊಸ ಪ್ರಪಂಚ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ. ड्रामा प्लान अनुसार स्वर्ग की स्थापना हो रही है, तुम जानते हो सतयुग आने वाला है. ಡ್ರಾಮಾ ಪ್ಲಾನ್ ಅನುಸಾರ ಸ್ವರ್ಗದ ಸ್ಥಾಪನೆ ಆಗ್ತಿದೆ. ತಮಗೂ ಅರಿವಾಗಿದೆ ಸತ್ಯುಗ ಬರಬೇಕಾಗಿದೆ. सतयुग में होता है सदा सुख, वो कैसे मिलता. ಸತ್ಯುಗದಲ್ಲಿ ಸದಾ ಸುಖ ಇರುತ್ತೆ, ಅದು ಯಾವ ರೀತಿ ಸಿಗತ್ತೆ. ಬಾಪ್ ಸಮಜಾತೆ ಮಾಮಿ ಕಮ್ ಯಾದ್ ಕರೋ ಮೇ ಎವರ್ ಪ್ಯೂರ್ ಹೋನ. ತಂದೆ ಕುತ್ಕೊಂಡು ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿ, ನಾನು ಸದಾ ಪವಿತ್ರನಾಗಿರ್ತೀನಲ್ಲ. ಮೇ ಕಭಿ ಮನುಷ್ಯ ತನ್ ನಹಿ ಲೇತಾ, ನಾ ದೈವಿ ತನ್ ಲೇತಾ, ನಾ ಮನುಷ್ಯ ತನ್, ಅರ್ಥಾತ್ ಮೇ ಜನನ್ ಮರಣ ಮೇ ನಹಿ ಆತಾ ಹೂ. ನಾನೆಂದು ಮಾನವನ ದೇಹವನ್ನ ಪಡೆಯೋದಿಲ್ಲ. ಮಾನವನ ದೇಹ ಆಗಲಿ ದೇವತೆಗಳ ದೇಹ ಅಂದರೆ ಜನನ ಮರಣದಲ್ಲಿ ಎಂದೂ ಬರೋದೇ ಇಲ್ಲ. सिर्फ तुम बच्चों को स्वर्ग की बादशाही देने के लिए जब ये 60 वर्ष की वानप्रस्थ अवस्था होता तब इनके तन में आता. ನಿಮ್ಮ ಮಕ್ಕಳಿಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ನೀಡಕ್ಕೋಸ್ಕರ ಯಾವಾಗ ಇವರು 60 ವರ್ಷದ ವಾನಪ್ರಸ್ಥ ಸ್ಥಿತಿಯಲ್ಲಿ ಬರ್ತಾರೆ, ಆಗ ಇವರ ದೇಹದಲ್ಲಿ ಪ್ರವೇಶ ಮಾಡ್ತೀನಿ. यही पूरा सतो प्रधान से तमो प्रधान बना नंबर 1 ऊंचते ऊंच भगवान, फिर है सूक्ष्म वतनवासी ब्रह्मा विष्णु शंकर जिसका साक्षात्कार होता है. ಇವರೇ ಪೂರ್ತಿ ಸತೋ ಪ್ರಧಾನದಿಂದ ತಮೋ ಪ್ರಧಾನ ಆದ್ರು. ನಂಬರ್ 1 ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ, ಮತ್ತೆ ನಂತರ ಸೂಕ್ಷ್ಮ ವತನವಾಸಿ ಬ್ರಹ್ಮ ವಿಷ್ಣು ಶಂಕರ ಅವರ ಸಾಕ್ಷಾತ್ಕಾರನೂ ಆಗತ್ತೆ. सूक्ष्म वतन बीच का है जहां शरीर नहीं हो सकता. ಸೂಕ್ಷ್ಮ ವತನ ಮಧ್ಯದಲ್ಲಿದೆ, ಅಲ್ಲಿ ಶರೀರ ಇರೋದಕ್ಕೆ ಸಾಧ್ಯ ಇಲ್ಲ. सूक्ष्म शरीर सिर्फ दिव्य दृष्टि से देखा जा सकता, मनुष्य सृष्टि तो यहाँ. ಸೂಕ್ಷ್ಮ ಶರೀರವನ್ನ ದಿವ್ಯ ದೃಷ್ಟಿಯಿಂದ ನೋಡಬಹುದು, ಮನುಷ್ಯ ಸೃಷ್ಟಿಯಂತೂ ಇಲ್ಲೇ ಇದೆ. बाकी औरतों से साक्षात्कार के लिए फरिश्ते हैं, तुम बच्चे भी अंत में जब बिल्कुल पवित्र बन जाते हो तो तुम्हारा भी साक्षात्कार होता. बाकी ಅಲ್ಲಂತೂ ಸಾಕ್ಷಾತ್ಕಾರಕ್ಕೋಸ್ಕರ ಫರಿಷ್ಠೆಗಳಿದ್ದಾರೆ. ತಾವು ಮಕ್ಕಳು ಸಹ ಅಂತ್ಯದಲ್ಲಿ ಯಾವಾಗ ಬಿಲ್ಕುಲ್ ಪವಿತ್ರರಾಗ್ಬಿಡ್ತೀರಾ, ಆಗ ತಮ್ಮ ಸಾಕ್ಷಾತ್ಕಾರನೂ ಆಗತ್ತೆ. ऐसे फरिश्ते बन फिर सतयुग में यहाँ ही आकर स्वर्ग का मालिक बनेंगे. ये ब्रह्मा कोई विष्णु को याद नहीं करते. ಫರಿಷ್ಠ ಆಗಿ ಮತ್ತೆ ಸತ್ಯುಗದಲ್ಲಿ ಇಲ್ಲೇ ಬಂದು ಸ್ವರ್ಗದ ಮಾಲೀಕರಾಗ್ತೀರಾ. ಈ ಬ್ರಹ್ಮ ಏನು ವಿಷ್ಣುವನ್ನ ನೆನಪು ಮಾಡೋದಿಲ್ಲ. ये भी शिव बाबा को याद करते हैं और विष्णु बनते, तो ये समझना चाहिए ना. ಇವರು ಸಹ ಶಿವ ಬಾಬಾವರನ್ನ ನೆನಪು ಮಾಡಿ ವಿಷ್ಣು ಆಗ್ತಾರೆ. ಇವೆಲ್ಲ ಅರ್ಥ ಮಾಡ್ಕೋಬೇಕಲ್ಲ. इन्होंने राज्य कैसे पाया, लड़ाई आदि तो कुछ भी नहीं होती, देवताएं हिंसा कैसे करेंगी. ಇವರು ರಾಜ್ಯವನ್ನ ಹೆಂಗ್ ಪಡೆದ್ರು, ಯುದ್ಧ ಏನೂ ಆಗೋದಿಲ್ಲ, ದೇವತೆಗಳು ಹಿಂಸೆ ಹೆಂಗ್ ಮಾಡಕ್ ಸಾಧ್ಯ. अभी तुम बच्चे बाबा को याद करके राजाई लेते हो, कोई माने ना माने, गीता में भी है ये बच्चों देह सहित देह के सब धर्म छोड़ मामीकम याद. ಈಗ ತಾವು ಮಕ್ಕಳು ತಂದೆಯನ್ನ ನೆನಪು ಮಾಡಿ ರಾಜ್ಯವನ್ನ ಪಡಿತೀರ. ಯಾರಾದರೂ ಒಪ್ಕೊಂಡೀರ ಇರಲಿ, ಗೀತೆಯಲ್ಲೂ ಇದೆ, ಈ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನ ಬಿಟ್ಟು ನನ್ನ ಒಬ್ಬನನ್ನ ನೆನಪು ಮಾಡಿ.
उनको तो देह है ही नहीं तो ममत्व रखे कहते हैं मैं थोड़े समय के लिए इनके शरीर का लोन लेता हूँ नहीं तो मैं ನಾಲೆಜ್ कैसे दूं ಅವರಿಗೆ ದೇಹನೇ ಇಲ್ಲ ಇಲ್ಲ ಅಂದರೆ ಸಮ್ಮುಖ ಯಾವ ರೀತಿ ಬರೋದು ಅಂತಾರಲ್ಲ. ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ದೇಹವನ್ನ ಬಾಡಿಗೆಯಲ್ಲಿ ತಗೊಂತೀನಿ. नहीं तो मैं नॉलेज कैसे दूं मैं बीज रूप हूं ना ಈ ಸಾರೆ ಜಾಡ್ ಕಾ ನಾಲೆಜ್ ಮೇರೆ ಪಾಸ್ ಇಲ್ಲ ಅಂದರೆ ನಾನು ಜ್ಞಾನವನ್ನ ಯಾವ ರೀತಿ ನೀಡೋದು. ನಾನು ಬೀಜ ರೂಪನಾಗಿದ್ದೀನಿ. ಇಡೀ ವೃಕ್ಷದಾದ ನಾಲೆಜು ನನ್ನ ಹತ್ರ ಇದೆ. और किसी को पता नहीं सृष्टि की आयु कितनी है कैसे इनकी स्थापना पालना विनाश होते. ಮತ್ತಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ. ಸೃಷ್ಟಿಯ ಆಯುಷ್ ಎಷ್ಟಿದೆ, ಯಾವ ರೀತಿ ಇದರ ಸ್ಥಾಪನೆ ಪಾಲನೆ ವಿನಾಶ ಆಗುತ್ತೆ. मनुष्यों को पता होना चाहिए मनुष्य पढ़ते हैं ना जानवर तो नहीं पढ़ेंगे वो पढ़ते हैं हद की पढ़ाई. ಮನುಷ್ಯರಿಗೆ ಗೊತ್ತಿರಬೇಕಲ್ಲ, ಮನುಷ್ಯರೇ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಪಶು ಪಕ್ಷಿಗಳಂತೂ ಓದೋದಿಲ್ಲ, ಅವರು ಓದೋದು ಹದ್ದಿನ ವಿದ್ಯೆ. ಯಾರು? ಮನುಷ್ಯರು. बाप तुमको बेहद की पढ़ाई पढ़ाते जिससे तुमको बेहद का मालिक बनाते. तो ये समझना चाहिए कि भगवान किसी मनुष्य को अथवा देहधारी को नहीं कहा जाता. ತಂದೆ ನಿಮಗೆ ಅನಂತವಾದ ವಿದ್ಯಾಭ್ಯಾಸವನ್ನ ಮಾಡಿಸ್ತಾ ಇದ್ದಾರೆ. ಇದರಿಂದ ತಾವು ವಿಶ್ವದ ಮಾಲೀಕರಾಗ್ತೀರಿ. ಇದನ್ನು ಅರ್ಥ ಮಾಡ್ಕೋಬೇಕು. ಭಗವಂತ ಅಂತ ಮಾನವನಿಗಾಗಲಿ ದೇಹಧಾರಿಗೆ ಎಂದೂ ಹೇಳೋದಿಕ್ಕೆ ಸಾಧ್ಯ ಇಲ್ಲ. ब्रह्मा विष्णु शंकर को भी सूक्ष्म देह है इनका नाम ही अलग है इनको भगवान नहीं कहा जाता. ಬ್ರಹ್ಮ ವಿಷ್ಣು ಶಂಕರರಿಗೂ ಸೂಕ್ಷ್ಮ ದೇಹ ಇದೆ, ಅವರಿಗೂ ಹೆಸರು ಬೇರೆ ಬೇರೆ ಇದೆ, ಅವರಿಗೂ ಭಗವಂತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ये शरीर तो इस दादा की आत्मा का तख्त था अकाल तख्त है ना अभी वो अकाल मूर्त बाबा का तख्त है. ಈ ಶರೀರ ಅಂತೂ ಈ ದಾದಾರವರ ಆತ್ಮದ ಸಿಂಹಾಸನ, ಅಕಾಲ ಸಿಂಹಾಸನ ಆಗಿದೆ ಅಲ್ಲ. ಈಗ ಈ ಅಕಾಲ ಮೂರ್ತ ಸಿಂಹಾಸನ ತಂದೆಯ ಸಿಂಹಾಸನ ಆಗಿದೆ. अमृतसर में भी एक अकाल तख्त है ना बड़े बड़े जो होते वहां अकाल तख्त पर जाकर बैठते. ಅಮೃತಸರದಲ್ಲೂ ಒಂದು ಅಕಾಲ ಸಿಂಹಾಸನ ಇದೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಹೋಗಿ ಆ ಅಕಾಲ ಸಿಂಹಾಸನದಲ್ಲಿ ಉಪಸ್ಥಿತರಾಗ್ತಾರೆ. अभी बाप समझाते ये सब अकाल आत्माओं के तख्त है. ಆತ್ಮ ಅಕಾಲ ಹೇ ಜಿಸ್ಕೋ ಕಾಲ್ ಕಾನಸ್. ಈಗ ತಂದೆ ತಿಳಿಸ್ಕೊಡ್ತಿದ್ದಾರೆ, ಇವರೆಲ್ಲರೂ ಅಕಾಲ ಆತ್ಮಗಳ ಸಿಂಹಾಸನ ಆಗಿದೆ. ಆತ್ಮ ಅಕಾಲ ಅಂದರೆ ಕಾಲ ತಿನ್ನೋದಿಲ್ಲ, ಅದನ್ನ ಅವಿನಾಶಿ ಅಂತ ಹೇಳ್ಬೋದು. ಬಾಕಿ ತಖ್ತ ತೋ ಬದಲ್ತೆ रहते ಅಕಾಲ್ ಮೂರತ್ ಆತ್ಮ ಇಸ್ ತಖ್ತ पर बैठती. ಬಾಕಿ ಸಿಂಹಾಸನವನ್ನು ಪರಿವರ್ತನೆ ಮಾಡ್ತಾ ಇರುತ್ತೆ. ಅಕಾಲ ಮೂರ್ತ ಆತ್ಮ ಈ ಸಿಂಹಾಸನದಲ್ಲಿ ಕುತ್ಕೊಳ್ಳುತ್ತೆ. पहले छोटा तख्त होता फिर बड़ा होता है. आत्मा एक शरीर छोड़ दूसरा लेती. ಆತ್ಮ ಅಕಾಲ है. ಮೊದಲು ಸಣ್ಣದಾದ ಸಿಂಹಾಸನ ಇರುತ್ತೆ, ಮತ್ತೆ ದೊಡ್ಡದಾಗತ್ತೆ. ಆತ್ಮ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ಪಡೆಯುತ್ತೆ. ಆತ್ಮ ಅಕಾಲವಾಗಿದೆ, ಅಂದರೆ ಆತ್ಮವನ್ನ ಕಾಲ ತಿನ್ನೋದಿಲ್ಲ. बाकी उसमें अच्छे व बुरे संस्कार होते तब तो कहा जाता कर्म का ये फल है. ಮಿಕ್ಕಿದ್ದು ಅದರಲ್ಲಿ ಒಳ್ಳೆಯದು ಕೆಟ್ಟ ಸಂಸ್ಕಾರ ಇದ್ದೇ ಇರುತ್ತೆ, ಅದಕ್ಕೆ ಹೇಳಲಾಗುತ್ತೆ ಇದು ಕರ್ಮದ ಫಲ. आत्मा कभी विनाश नहीं होते. आत्मा का बाप है एक. ये तो समझना चाहिए. ಆತ್ಮ ಎಂದು ವಿನಾಶವನ್ನ ಪಡೆಯೋದೇ ಇಲ್ಲ, ಆತ್ಮದ ತಂದೆ ಒಬ್ಬರೇ. ಇದನ್ನ ಅರ್ಥ ಮಾಡ್ಕೋಬೇಕು. ये बाबा कोई शास्त्रों के बात सुनाते हैं क्या? ಶಾಸ್ತ್ರಾಡಿ ಪढ़ने से वापस तो कोई जा नहीं सकते. ಈ ತಂದೆ ಏನಾದರೂ ಶಾಸ್ತ್ರಗಳ ಮಾತನ್ನ ತಿಳಿಸ್ತಾರೇನು? ಶಾಸ್ತ್ರಗಳೆಲ್ಲ ಓದೋದ್ರಿಂದ ಯಾರು ವಾಪಸ್ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. पिछाड़ी में सब जाएंगे जैसे चींटियों का ಅಥವಾ ಮಕ್ಕಿयों का झुंड जाता है. ಅಂತ್ಯದಲ್ಲಿ ಎಲ್ಲರೂ ಹೋಗ್ತಾರೆ. ಯಾವ ರೀತಿ
ನೊಣಗಳ ಅಥವಾ ಜೇನುಹುಳುಗಳ ಗುಂಪು ಹೋಗುತ್ತಲ್ಲ ಆ ರೀತಿ. मधुमक्खियों की भी क्वीन होती, उनके पिछाड़ी सब जाते हैं. ಜೇನಿನ ಹುಳುಗಳಲ್ಲೂ ಸಹ ರಾಣಿ ಇರುತ್ತೆ, ಅದರ ಹಿಂದೆ ಎಲ್ಲನೂ ಹೋಗ್ತಾ ಇರುತ್ತೆ. बाप भी जाएंगे तो उनके पिछाड़ी सब आत्माएं जाएंगी. वहां मूल वतन में जैसे सब आत्माएं मचारा है. ತಂದೆ ಹೋದಾಗ ಅವರ ಹಿಂದೆ ಎಲ್ಲ ಆತ್ಮಗಳು ಹೋಗ್ತವೆ. ಯಾವ ರೀತಿ ಮೂಲ ವತನದಲ್ಲಿ ಆತ್ಮಗಳೆಲ್ಲ ಒಂದೇ ಕಡೆ ಮೇಲೆ ಇರುತ್ತೆ, ಅಂದರೆ ಅಟ್ಟ ಇರುತ್ತಲ್ಲ ಆ ರೀತಿ ಇರುತ್ತೆ. यहाँ फिर है मनुष्यों का झुंड, तो ये झुंड भी एक दिन भागना है. ಇಲ್ಲಂತೂ ಮನುಷ್ಯರ ಗುಂಪಿದೆ, ಈ ಗುಂಪು ಸಹ ಒಂದು ದಿನ ಓಡಬೇಕಾಗಿದೆ. बाप आकर सब आत्माओं को ले जाते, शिव की बारात कहा जाता. ತಂದೆ ಬಂದು ಎಲ್ಲ ಆತ್ಮಗಳನ್ನು ಕರ್ಕೊಂಡು ಹೋಗ್ತಾರೆ, ಶಿವನ ಮೆರವಣಿಗೆ ಅಂತ ಹೇಳಲಾಗುತ್ತೆ. बच्चे कहो अथवा सजनिया कहो, बाप आकर बच्चों को पढ़ाकर याद की यात्रा सिखाते. ಮಕ್ಕಳು ಅಂತ ಹೇಳಿ ಅಥವಾ ಪ್ರಿಯತಮೆಯರಂತ ಹೇಳಿ ತಂದೆ ಬಂದು ಮಕ್ಕಳನ್ನು ಓದಿಸಿ ನೆನಪಿನ ಯಾತ್ರೆಯನ್ನು ಕಲಿಸ್ಕೊಡ್ತಾರೆ. पवित्र बनने बिगर तो आत्मा जा नहीं सकती. जब पवित्र बन जाएंगे तब पहले पहले ಶಾಂತಿಧಾಮ್ जाए. ಪವಿತ್ರ ಆಗದೆ ಆತ್ಮ ವಾಪಸ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಪವಿತ್ರ ಆಗ್ಬಿಡತ್ತೆ ಆಗ ಮೊಟ್ಟ ಮೊದಲು ಶಾಂತಿಧಾಮವನ್ನು ತಲುಪತ್ತೆ. वहां जाकर सब निवास करते, वहां से फिर धीरे धीरे आते हैं, वृद्धि होती जाती है. ಅಲ್ಲಿ ಹೋಗಿ ಎಲ್ಲರೂ ನಿವಾಸ ಮಾಡ್ತಾರೆ, ನಂತರ ಮೆಲ್ಲ ಮೆಲ್ಲಗೆ ಇಲ್ಲಿ ಬಂದು ವೃದ್ಧಿ ಆಗ್ತಾ ಹೋಗ್ತಾರೆ. तुम्हें पहले पहले भागेंगे बाबा के पिछाड़ी. तुम्हारा बाबा के साथ अथवा सजनियों का साजन के साथ योग है. ತಾವೇ ಮೊಟ್ಟ ಮೊದಲು ಓಡ್ತೀರ ತಂದೆಯ ಹಿಂದೆ. ನಿಮ್ಮದು ತಂದೆಯ ಜೊತೆ ಅಥವಾ ಪ್ರಿಯತಮೆಯರದು ಪ್ರಿಯತಮನ ಜೊತೆ ಯೋಗ ಇದೆ. ರಾಜಧಾನಿ ಬನನಿ ಹೇ, ಸರ್ ಇಕ್ಕಟ್ಟೆ ನಹಿ ಆತೆ. ರಾಜಧಾನಿ ಆಗಬೇಕು, ಎಲ್ಲರೂ ಜೊತೆಯಲ್ಲಿ ಬರಕ್ಕೆ ಸಾಧ್ಯ ಇಲ್ಲ. ವಹಾ ಸಬ್ ಆತ್ಮೋಂ ಕಿ ದುನಿಯಾ ಹೇ, ವಹಾ ಸೆ ಫಿರ್ ನಂಬರ್ವಾರ್ ಆತೆ. ಅಲ್ಲಿ ಎಲ್ಲ ಆತ್ಮಗಳ ಪ್ರಪಂಚ ಇದೆ, ಅಲ್ಲಿಂದ ನಂಬರ್ವಾರ್ ಎಲ್ಲರೂ ಬರ್ತಾರೆ. ಜಾಡ್ ಧೀರೆ ಧೀರೆ ವೃದ್ಧಿ ಕೋ ಪಾತಾ. ಪಹಲೆ ಪಹಲೆ ತೋ ಹೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ಜೋ ಬಾಪ್ ಸ್ಥಾಪನ್ ಕರ್ತೆ. ವೃಕ್ಷ ನಿಧಾನವಾಗಿ ವೃದ್ಧಿಯನ್ನು ಪಡೀತಾ ಹೋಗುತ್ತೆ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ, ಅದನ್ನ ತಂದೆನೇ ಸ್ಥಾಪನೆ ಮಾಡ್ತಾರೆ. पहले पहले हमको ब्राह्मण बनाते, प्रजापिता ब्रह्मा है ना, प्रजा में बाई बहन हो जाते. ಮೊಟ್ಟ ಮೊದಲು ನಮ್ಮನ್ನ ಬ್ರಾಹ್ಮಣರಾಗಿ ಮಾಡ್ತಾರೆ. ಪ್ರಜಾಪಿತ ಬ್ರಹ್ಮ ಇದಾರಲ್ಲ, ಪ್ರಜೆಗಳಲ್ಲಿ ಸಹೋದರ ಸಹೋದರಿ ಇರ್ತಾರೆ. ब्रह्म कुमार कुमारियां ढेर है, जरूर निश्चय बुद्धि होंगे तब तो इतने ढेर हुए हैं. ಬ್ರಹ್ಮ ಕುಮಾರ್ ಕುಮಾರಿಯರು ಅನೇಕ ಜನ ಇದ್ದಾರೆ, ಖಂಡಿತ ನಿಶ್ಚಯ ಬುದ್ಧಿ ಆಗಿರಬೇಕು, ಅದಕ್ಕೋಸ್ಕರನೇ ಇಷ್ಟೊಂದು ಜನ ಇದ್ದಾರಲ್ಲ. ब्राह्मण कितने होंगे, कच्चे व पक्के. कोई तो 99 मार्क्स लेते, कोई 10 मार्क्स लेते, ಗೋಯಾ ಕಚ್ಚೆ ತೆಗೆರೇನು. ಬ್ರಾಹ್ಮಣರೆಷ್ಟಿರ್ಬೋದು, ಕಚ್ಚಾ ಪಕ್ಕ ಎಷ್ಟಿರ್ಬೋದು. ಕೆಲವರಂತೂ 99% ತಗೊಂಡ್ರೆ, ಕೆಲವರು 10 ಮಾರ್ಕ್ಸ್ ಪಡೀತಾರೆ. ಅಂದರೆ ಅವರು ಕಚ್ಚಾ ಇದ್ದಂಗೆ ಅಲ್ವಾ. तुम्हारे में भी जो पक्के हैं वो जरूर पहले आएंगे, ಕಚ್ಚೆ ವಾಲೆ ಪಿಚಾಡಿ ಮೇ ಆಯ್. ತಮ್ಮಲ್ಲೂ ಯಾರು ಪಕ್ಕಾ ಇರ್ತಾರೆ ಅವರು ಮೊಟ್ಟ ಮೊದಲು ಬರ್ತಾರೆ, ಕಚ್ಚಾ ಇರೋರು ನಂತರ ಬರ್ತಾರೆ. ये पार्टधारियों की दुनिया है जो फिरती रहती, सत्य त्रेता ये पुरुषोत्तम संगम है. ये अभी बाबा ने बताया. ಇದು ಪಾತ್ರಧಾರಿಗಳ ಪ್ರಪಂಚ, ತಿರುಗ್ತಾ ಇರ್ತಾರೆ. ಸತ್ಯುಗ ತ್ರೇತ ಮತ್ತೆ ಇದಾಗಿದೆ ಪುರುಷೋತ್ತಮ ಸಂಗಮ. ಇವೆಲ್ಲ ತಂದೆನೇ ತಿಳಿಸ್ಕೊಡ್ತಾ ಇದ್ದಾರೆ. पहले तो हम उल्टा ही समझते आए कि कल्प की आयु लाखों वर्ष है.
अभी बाबा ने बताया ये तो पूरा 5,000 ವರ್ಷ का ಚಕ್ರ. ಮೊಟ್ಟ ಮೊದಲು ನಾವು ಉಲ್ಟಾನೇ ತಿಳ್ಕೊಂತಾ ಬಂದ್ವಿ. ಕಲ್ಪದ ಆಯುಷು ಲಕ್ಷಾಂತರ ವರ್ಷ. ಈಗ ತಂದೆ ತಿಳಿಸಿದರೆ ಇದಂತೂ ಪೂರ್ತಿ 5,000 ವರ್ಷದ ಚಕ್ರ ಆಗಿದೆ. आधा कल्प है रामराज, आधा कल्प है रावण राज. लाखों वर्ष का कल्प होता तो आधा आधा हो ना सकेगा. ಅರ್ಧ ಕಲ್ಪ ರಾಮರಾಜ್ಯ ಆದರೆ ಅರ್ಧ ಕಲ್ಪ ರಾವಣ ರಾಜ್ಯ ಆಗಿದೆ. ಲಕ್ಷಾಂತರ ವರ್ಷದ ಕಲ್ಪ ಆಗಿದ್ರೆ ಅರ್ಧ ಅರ್ಧ ಆಗೋದಕ್ಕೆ ಸಾಧ್ಯ ಇಲ್ವಲ್ಲ. दुख सुख की ये दुनिया बनी है, ये बेहद की नॉलेज बेहद के बाबा से मिलती. ದುಃಖ ಸುಖದ ಪ್ರಪಂಚ ಇದಾಗಿದೆ. ಈ ಅನಂತವಾದ ಜ್ಞಾನ ಅನಂತವಾದ ತಂದೆಯಿಂದನೇ ಸಿಗತ್ತೆ. शो बाबा के शरीर का कोई नाम नहीं, ये शरीर तो इस दादा का है. शो बाबा ಶರೀರದ ಹೆಸರಿಲ್ಲ, ಈ ಶರೀರ ಅಂತೂ ಈ ದಾದಾಗಾಗಿದೆ. बाबा कहाँ है? बाबा ने थोड़े समय के लिए लोन लिया. बाबा कहते हमको मुख तो चाहिए ना. ಬಾಬಾ ಎಲ್ಲಿದ್ದಾರೆ? ಬಾಬಾ ಸ್ವಲ್ಪ ಸಮಯಕ್ಕೋಸ್ಕರ ಲೋನ್ ಪಡೀತಾರೆ. ತಂದೆ ಅಂತಾರೆ ನನಗಂತೂ ಬಾಯಿ ಬೇಕಲ್ಲ. यहाँ में गोमुख बनाया हुआ है, पहाड़ी में पानी तो जहाँ तहाँ आता है. ಇಲ್ಲೂ ಸಹ ಗೋಮುಖವನ್ನು ಮಾಡಲಾಗಿದೆ. ಬೆಟ್ಟಗಳಲ್ಲಿ ಅಲ್ಲಲ್ಲಿ ನೀರು ಬರ್ತಾ ಇರುತ್ತೆ. यहाँ फिर गौ का मुख बना दिया, उसमें पानी आता, उसको गंगा जल समझ लेते. ಬೆಟ್ಟಗಳಲ್ಲಿ ಅಲ್ಲಲ್ಲಿ ನೀರು ಬರ್ತಾ ಇರುತ್ತೆ, ಅದನ್ನ ಗೋಮುಖ ಅಂತ ಹೇಳ್ಬಿಟ್ಟಿದ್ದಾರೆ. ಆ ನೀರನ್ನ ಗಂಗಾ ಜಲ ಅಂತ ಸ್ವೀಕಾರ ಮಾಡ್ತಾರೆ. ಆ ಗಂಗಾ ಫಿರ್ ಕहाँ से आई? ये सब झूठ है ना. झूठी काया, झूठी माया, झूठा सब संसार. ಇಲ್ಲಿ ಗಂಗೆ ಎಲ್ಲಿಂದ ಬರುತ್ತೆ? ಇದೆಲ್ಲ ಸುಳ್ಳಲ್ವಾ? ಸುಳ್ಳಿನ ಕಾಯೆ, ಸುಳ್ಳಿನ ಮಾಯೆ, ಸುಳ್ಳಿನ ಪ್ರಪಂಚ ಆಗಿದೆ. भारत स्वर्ग था तो सचखंड कहा जाता, फिर भारतीय पुराना बनता तो झूठकन कहा. ಭಾರತ ಯಾವಾಗ ಸ್ವರ್ಗ ಆಗಿತ್ತು ಅದನ್ನ ಸತ್ಯಖಂಡ ಅಂತೀವಿ, ಮತ್ತೆ ಭಾರತನೇ ಹಳೆಯದಾದಾಗ ಅದನ್ನ ಸುಳ್ಳಿನ ಖಂಡ ಅಂತಾರೆ. सचखंड में जब सभी पतित बन जाते हैं तब बुलाते हैं बाबा हमको पावन बनाए, इस पुरानी दुनिया से ले चलो. ಈ ಸುಳ್ಳಿನ ಖಂಡದಲ್ಲಿ ಎಲ್ಲರೂ ಪತಿತರಾಗ್ತಾರೆ. ಆವಾಗ ಕರೀಲಾಗತ್ತೆ ಬಾಬಾ ನಮ್ಮನ್ನ ಪಾವನ ಮಾಡಕ್ಕೋಸ್ಕರ ಈ ಹಳೆಯ ಪ್ರಪಂಚದಿಂದ ಕರ್ಕೊಂಡೋಗು. बाबा कहते मेरे सब बच्चे काम चिता पर चढ़ काले हो गए हैं. बाप बच्चों को बैठ कहते हैं तुम तो स्वर्ग के मालिक थे ना. ತಂದೆ ತಿಳಿಸ್ತಾರೆ ನನ್ನ ಮಕ್ಕಳೆಲ್ಲ ಕಾಮಚಿತೆಯ ಮೇಲೆ ಕುತ್ಕೊಂಡು ಕಪ್ಪಗಾಗಿದ್ದಾರೆ. ತಂದೆ ಮಕ್ಕಳಿಗೆ ಕುತ್ಕೊಂಡು ತಿಳಿಸ್ತಾರೆ ತಾವೇ ಸ್ವರ್ಗದ ಮಾಲೀಕರಾಗಿದ್ರಿ. स्मृति आया है ना, बच्चों को समझाते सारी दुनिया को नहीं समझाते. ನೆನಪು ಬಂತಲ್ಲ, ಮಕ್ಕಳಿಗೆ ತಿಳಿಸ್ತಾರೆ, ಇಡೀ ಪ್ರಪಂಚಕ್ಕಂತೂ ತಿಳಿಸೋದಿಲ್ಲ. ತುಮಕೋ ಹಿ ಸಮझाते तो मालूम पड़े हमारा बाप कौन है. ತಮಗೆ ತಿಳಿಸಲಾಗತ್ತೆ, ಗೊತ್ತಾಗಬೇಕಲ್ಲ ನಮ್ಮ ತಂದೆ ಯಾರು. इस दुनिया को कहा जाता है कांटों का जंगल. सबसे बड़ा कांटा काम का कांटा लगाते. बल यहाँ भगत भी बहुत है, वेजिटेरियन है, परंतु ऐसे नहीं कि विकार में नहीं जाते. ಈ ಪ್ರಪಂಚಕ್ಕೆ ಮುಳ್ಳಿನ ಕಾಡು ಅಂತ ಹೇಳಲಾಗಿದೆ. ಕಾಮ ವಿಕಾರ ದೊಡ್ಡ ಮುಳ್ಳಾಗಿದೆ. ಬಲೆ ಭಕ್ತರಾಗಿರ್ಬೋದು, ವೆಜಿಟೇರಿಯನ್ ಆಗಿರ್ಬೋದು, ಆದರೆ ವಿಕಾರಿಯಾಗಿರ್ತಾರೆ. ऐसे तो बहुत बाल ब्रह्मचारी भी रहते, छोटेपन से सब चीची खाना आधा नहीं खाते. ಆ ರೀತಿ ಬಹಳಷ್ಟು ಜನ ಬಾಲ ಬ್ರಹ್ಮಚಾರಿಯಾಗೂ ಇರ್ತಾರೆ. ಬಾಲ್ಯದಿಂದಲೇ ಕೊಳಕಿನ ಆಹಾರವನ್ನ ಸೇವನೆ ಮಾಡೋದೇ ಇಲ್ಲ. ಸನ್ಯಾಸಿ भी कहते निर्विकारी बनो, ये हद का सन्यास मनुष्य कराते. ಸನ್ಯಾಸಿಗಳು ಅಂತಾರೆ ನಿರ್ವಿಕಾರಿಯಾಗಿ ಈ ಹದ್ದಿನ ಸನ್ಯಾಸ ಮನುಷ್ಯರು ಮಾಡಿಸ್ತಾರೆ.
दूसरे जन्म में फिर गृहस्थी के पास जन्म ले, फिर घर छोड़ चले जाते। सत्युग में ये श्री कृष्ण आदि देवता कभी घर बार छोड़ते हैं क्या? नहीं. ಮತ್ತೊಂದು ಜನ್ಮದಲ್ಲಿ ಗೃಹಸ್ಥಿಗಳ ಹತ್ರ ಹೋಗಿ ಮನೆಯನ್ನ ಬಿಟ್ಟು ನಂತರ ಹೋಗ್ತಾರೆ. ಸತ್ಯುಗದಲ್ಲಿ ಶ್ರೀಕೃಷ್ಣ ದೇವತೆಗಳು ಎಂದು ಮನೆಯನ್ನ ಬಿಟ್ಟೋಗ್ತಾರ? ಇಲ್ವಲ್ಲ. तो उनका अध का सन्यास है, अभी तुम्हारा बेहद का सन्यास है. ಅವ್ರದ್ದಾಗಿದೆ ಹದ್ದಿನ ಸನ್ಯಾಸತ್ವ, ತಮ್ಮದಾಗಿದೆ ಬೇಹದ್ದಿನ ಸನ್ಯಾಸತ್ವ. सारी दुनिया का संबंधियों आदि का बुद्धि से संन्यास करते हो, तुम्हारे लिए अब स्वर्ग की स्थापना हो. ಇಡೀ ಪ್ರಪಂಚ ಸಂಬಂಧಿಗಳು ಎಲ್ಲರಿಂದ ಬುದ್ಧಿಯ ಸನ್ಯಾಸತ್ವವನ್ನ ಮಾಡ್ತೀರಿ. ನಿಮಗೋಸ್ಕರ ಈಗ ಸ್ವರ್ಗದ ಸ್ಥಾಪನೆ ಆಗ್ತಾ ಇದೆ. तुम्हारी बुद्धि स्वर्ग तरफ जाएंगे तो शिव बाबा को याद करना है. ತಮ್ಮ ಬುದ್ಧಿ ಸ್ವರ್ಗದ ಕಡೆ ಹೋಗದಾಗ ತಂದೆಯನ್ನ ನೆನಪು ಮಾಡಬೇಕು. ಬೇಹದ್ ಕಾ ಬಾಬಾ ಕೇತೆ ಮುझे याद करो, ಮನ್ಮನಾಭೋ ಮಧ್ಯಾಜೀಭೋ ತೋ ತುಮ್ ದೇವತಾ ಬನ್ ಜಾಯ್. ಅನಂತವಾದ ತಂದೆ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿ. ಮನ್ಮನಾಭವ ಮಧ್ಯಾಜೀಭವ, ನೀವು ದೇವತೆ ಆಗ್ತೀರಾ. ये वही गीता का एपिसोड संगम भी है ना. ಇದು ಅದೇ ಗೀತೆಯ ಉಪದೇಶದ ಸಮಯ, ಸಂಗಮ ಯುಗ ಆಗಿದೆ ಅಲ್ಲ. मैं संगम पर ही सुनाता हूँ, राजयोग जरूर आगे जन्म में संगम पर सीखे होंगे. ನಾನು ಸಂಗಮದಲ್ಲಿ ಎಲ್ಲವನ್ನ ತಿಳಿಸ್ತೀನಿ. ರಾಜಯೋಗ ಖಂಡಿತ ಇಂದಿನ ಜನ್ಮದಲ್ಲಿ ಸಂಗಮದಲ್ಲಿ ಕಲ್ತಿರಬೇಕು. ये सृष्टि बदलती है, तुम पतित से पावन बनते हो. अब ये है पुरुषोत्तम संगम, जबकि हम ऐसे तमो प्रधान से सतो प्रधान बनते. ಈ ಸೃಷ್ಟಿ ಪರಿವರ್ತನೆ ಆಗತ್ತೆ, ತಾವು ಪತಿತರಿಂದ ಪಾವನ ಆಗ್ತೀರ. ಈಗ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ. ಇಲ್ಲಿ ಆ ರೀತಿ ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕಾಗಿದೆ. और एक बात अच्छी रीति समझकर निश्चय करना, ये कोई मनुष्य थोड़े ही कहते. ಪ್ರತಿಯೊಂದು ಮಾತನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಶ್ಚಯ ಮಾಡಬೇಕು. ಇಲ್ಲೇನು ಮನುಷ್ಯರು ತಿಳಿಸ್ಕೊಡ್ತಿಲ್ವಲ್ಲ. ये है श्रीमत अर्थात श्रेष्ठते श्रेष्ठ मत भगवान की, बाकी सब है मनुष्य का मत. ಇದಾಗಿದೆ ಶ್ರೀಮತ, ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಮತ ಭಗವಂತಂದು, ಬಾಕಿ ಎಲ್ಲರದು ಮನುಷ್ಯನ ಮತ. ಮನುಷ್ಯ ಮತ್ ಸೆ ಗಿರ್ತೆ ಆಯೇ ಹೋ ಆ ಶ್ರೀಮತ್ ಸೆ ತುಮ್ ಚಡ್ತೆ ಹೋ. ಮನುಷ್ಯನ ಮತದಿಂದ ತಾವು ಬೀಳ್ತಾ ಬಂದ್ರಿ, ಈಗ ಶ್ರೀಮತದಿಂದ ಮೇಲೆ ಹತ್ತೀರಾ. बाप मनुष्य से देवता बना देते, दैवी मत स्वर्गवासी की है, वो है नरकवासी मनुष्य का मत, जिसको रावण मत कहा जाता. ತಂದೆ ಮನುಷ್ಯರಿಂದ ದೇವತೆಯಾಗಿ ಮಾಡ್ತಾರೆ. ದೈವಿ ಮತ ಸ್ವರ್ಗವಾಸಿಗಳದು ಹೇಳಾಗುತ್ತೆ. ಮತ್ತೆ ಇಲ್ಲಾಗಿದೆ ನರಕವಾಸಿ ಮನುಷ್ಯನ ಮತ, ಅದನ್ನೇ ರಾವಣನ ಮತ ಅಂತಾರೆ. रावण राज्य में कोई कम नहीं, सारी दुनिया पर रावण का राज्य है. ये बेहद की लंका है, जिस पर रावण का राज्य है, फिर देवताओं का पवित्र राज्य होगा. ರಾವಣ ರಾಜ್ಯನೂ ಏನು ಕಡಿಮೆ ಇಲ್ಲ. ಇಡೀ ಪ್ರಪಂಚದ ಮೇಲೆ ರಾವಣ ರಾಜ್ಯ ಇದೆ. ಈ ಅನಂತವಾದ ಲಂಕೆ, ಇದರ ಮೇಲೆ ರಾವಣನ ರಾಜ್ಯ ಇದೆ. ನಂತರ ದೇವತೆಗಳ ಪವಿತ್ರ ರಾಜ್ಯ ಆಗತ್ತೆ. वहां बहुत सुख होता, स्वर्ग की कितनी महिमा है, कहते भी है ಸ್ವರ್ಗ ಪದಾರ. ಅಲ್ಲಿ ಎಷ್ಟೊಂದು ಸುಖ ಇರುತ್ತೆ. ಸ್ವರ್ಗದಲ್ಲಿ ಸ್ವರ್ಗದ ಮಹಿಮೆ ಎಷ್ಟೊಂದಿದೆ ಹೇಳ್ತಾರಲ್ಲ, ಸ್ವರ್ಗ ಬಂತು. तो जरूर नरक में था ना, हेल से गया तो जरूर फिर हेल में आएगा ना. ಸ್ವರ್ಗ ಅಭಿ ಕಹಾ ಹೈ ಹೇಳ್ತಾರೆ, ಸ್ವರ್ಗಕ್ಕೆ ಹೋದ್ರು ಅಂತ. ಖಂಡಿತ ಇಲ್ಲಿವರೆಗೂ ನರಕದಲ್ಲಿ ಇದ್ರಲ್ಲ. ಸ್ವರ್ಗದಲ್ಲಿ ಇದ್ದವರು ಸ್ವರ್ಗಕ್ಕೆ ಹೋದರೆ ನರಕದಲ್ಲಿ ಇರೋರು ನರಕದಲ್ಲಿ ಬರ್ತಾರೆ. ಸ್ವರ್ಗ ಈಗ ಎಲ್ಲಿದೆ? ये बातें कोई शास्त्रों में नहीं, अभी बाप तुम्हें सारा नॉलेज देते. ಈ ಎಲ್ಲ ಮಾತುಗಳು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಈಗ ತಂದೆ ಇಡೀ ಜ್ಞಾನವನ್ನ ನಿಮಗೆ ಕೊಡ್ತಿದ್ದಾರೆ. ಬ್ಯಾಟ್ರಿ ಬರ್ನಾ ಹೈ, ಮಾಯಾ ಫಿರ್ ಲಿಂಕ್ ತೋಡ್ ದೇತೆ. ಬ್ಯಾಟ್ರಿ ತುಂಬಿಸ್ಬೇಕು,
ಮಾಯೆ ಸಂಬಂಧವನ್ನು ಕಟ್ ಮಾಡಿಬಿಡತ್ರಿ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार. मन वचन कर्म से पवित्र बन आत्मा रूपी बैटरी को चार्ज करना. पक्का ब्राह्मण बनना. ಮನಸ ವಾಚ ಕರ್ಮಣದಿಂದ ಪವಿತ್ರರಾಗಿ ಆತ್ಮ ಅನ್ನುವ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿ ಪಕ್ಕಾ ಬ್ರಾಹ್ಮಣರಾಗಿ. ಎರಡನೇದು, ಮನ್ಮತ್ ವ ಮನುಷ್ಯ ಮತ್ ಚೋಡ್ ಏಕ್ ಬಾಬಾ ಕಿ ಶ್ರೀಮತ್ ಪರ್ ಚಲ್ ಸ್ವಯಂ ಕೋ ಶ್ರೇಷ್ಠ ಬನ. ಮನ್ಮತ ಅಥವಾ ಮನುಷ್ಯ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂವನ್ನು ಶ್ರೇಷ್ಠರಾಗಿ ಮಾಡ್ಕೋಬೇಕು. ಸತೋ ಪ್ರಧಾನ್ ಬನ್ ಬಾಬಾ ಕೆ ಸಾಥ್ ಉಡ್ಕರ್ ಜಾನ. ಸತೋ ಪ್ರಧಾನರಾಗಿ ತಂದೆಯ ಜೊತೆ ಹಾರ್ತಾ ಹೋಗಬೇಕಾಗಿದೆ. ವರದಾನ, सत्यता की शक्ति द्वारा प्रकृति व विश्व को सतो प्रधान बनाने वाले मास्टर विधि विधाता भव. ಸತ್ಯತೆಯ ಶಕ್ತಿಯ ಮುಖಾಂತರ ಪ್ರಕೃತಿ ಅಥವಾ ವಿಶ್ವವನ್ನ ಸತೋ ಪ್ರಧಾನವಾಗಿ ಮಾಡುವಂಥವರು ಮಾಸ್ಟರ್ ವಿಧಿ ವಿಧಾತ ಭವ. जब आप बच्चे सत्यता की शक्ति को धारण कर मास्टर विधि विधाता बनते हो तो प्रकृति भी सतो प्रधान बन जाती, युग सतयुग बन जाता है. ಯಾವಾಗ ತಾವು ಮಕ್ಕಳು ಸತ್ಯತೆಯ ಶಕ್ತಿಯನ್ನ ಧಾರಣೆ ಮಾಡಿ ಮಾಸ್ಟರ್ ವಿಧಿ ವಿಧಾತರಾಗ್ತೀರಾ, ಆಗ ಪ್ರಕೃತಿನೂ ಸತೋ ಪ್ರಧಾನ ಆಗತ್ತೆ. ಆ ಒಂದು ಯುಗಕ್ಕೆ ಸತ್ಯುಗ ಅಂತಾರೆ. सर्व आत्माएं सद्गति की तकदीर बना लेती. आपकी सत्यता पारस के समान है. ಸರ್ವ ಆತ್ಮಗಳು ಸದ್ಗತಿಯ ಅದೃಷ್ಟವನ್ನು ಮಾಡ್ಕೊಳ್ತವೆ. ತಮ್ಮ ಸತ್ಯತೆ ಪಾರಸ್ಸಿನ ಸಮಾನ ಇದೆ. जैसे पारस लोहे को पारस बना देता, ऐसे सत्यता की शक्ति आत्मा को, प्रकृति को, समय को, सर्व सामग्री को, सर्व संबंधों को, संस्कारों को, ಆಹಾರ ವ್ಯವಹಾರ ಕೋ ಸತೋ ಪ್ರಧಾನ್ ಬನಾತೆ. ಯಾವ ರೀತಿ ಪಾರಸ ಕಬ್ಬಿಣವನ್ನು ಪಾರಸನ ಸಮಾನ ಮಾಡುತ್ತೆ, ಅದೇ ರೀತಿ ಸತ್ಯತೆಯ ಶಕ್ತಿ ಉಳ್ಳಂತಹ ಆತ್ಮ ಪ್ರಕೃತಿಯನ್ನು, ಸಮಯವನ್ನು, ಸರ್ವ ಸಾಮಗ್ರಿಗಳನ್ನು, ಸರ್ವ ಸಂಬಂಧಗಳನ್ನು, ಸಂಸ್ಕಾರಗಳನ್ನು, ಆಹಾರ ವ್ಯವಹಾರವನ್ನು ಸತೋ ಪ್ರಧಾನವಾಗಿ ಮಾಡುತ್ತೆ. स्लोगन आगे, योगी आत्मा ही वह है जिन्हें प्रकृति की हलचल भी आकर्षित ना करे. ಯೋಗಿ ಆತ್ಮಗಳು ಅವರಾಗಿದ್ದಾರೆ ಯಾರಿಗೆ ಪ್ರಕೃತಿಯ ಏರುಪೇರು ಆಕರ್ಷಣೆ ಮಾಡೋದಿಲ್ಲ. ಅವ್ಯಕ್ತ ಇಶಾರೆ, इस अव्यक्ति मास में बंधन मुक्तर जीवन मुक्त स्थिति का अनुभव करो. ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ ಮುಕ್ತ ಸ್ಥಿತಿಯ ಅನುಭವವನ್ನು ಮಾಡಿ. स्वदर्शन चक्रधारी सो छत्रधारी बनो तो देह की स्मृति के अनेक व्यर्थ संकल्पों के चक्र से, लौकिक अलौकिक संबंधों के चक्र से, अपने अनेक जन्मों के स्वभाव संस्कार के चक्र से और प्रकृति के अनेक प्रकार के आकर्षण के चक्र से जब मुक्त हो जाएंगे, तब अन्य आत्माओं को भी बाबा से प्राप्त हुई शक्तियों द्वारा अनेक चक्रों से सहज ही छुड़ाकर जीवन मुक्त बना सकते हो. ಸ್ವದರ್ಶನ ಚಕ್ರಧಾರಿ ಇಂದ ಛತ್ರಧಾರಿಯಾಗಿ ದೇಹದ ಸ್ಮೃತಿಯಿಂದ ಅನೇಕ ವ್ಯರ್ಥ ಸಂಕಲ್ಪದ ಚಕ್ರದಿಂದ, ಲೌಕಿಕ ಮತ್ತು ಅಲೌಕಿಕ ಸಂಬಂಧದ ಚಕ್ರದಿಂದ, ತಮ್ಮ ಅನೇಕ ಜನ್ಮಗಳ ಸ್ವಭಾವ ಸಂಸ್ಕಾರದ ಚಕ್ರದಿಂದ ಮತ್ತು ಪ್ರಕೃತಿಯ ಅನೇಕ ಪ್ರಕಾರದ ಆಕರ್ಷಣೆಯ ಚಕ್ರದಿಂದ ಯಾವಾಗ ಮುಕ್ತರಾಗ್ತೀರಾ, ಆಗ ಅನ್ಯ ಆತ್ಮಗಳನ್ನು ಸಹ ತಂದೆಯಿಂದ ಪ್ರಾಪ್ತವಾದ ಶಕ್ತಿಗಳ ಮುಖಾಂತರ ಅನೇಕ ಚಕ್ರಗಳಿಂದ ಸಹಜವಾಗಿ ಬಿಡುಗಡೆ ಮಾಡಿ ಜೀವನ್ಮುಕ್ತರಾಗಿ ಮಾಡಬಹುದಾಗಿದೆ. ಓಂ ಶಾಂತಿ.
ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ದೇಹವೆಂಬ ಮಿಥ್ಯ ಜ್ಞಾನ ಅಳಿದು ಹೋಗಿದೆ, ಆತ್ಮನೆಂಬ ಸತ್ಯ ಜ್ಞಾನ ಮತ್ತೆ ಬೆಳಗಿದೆ. ಸಿಂಧುವಾದ ನಿನ್ನ ನೆನಪಲ್ಲಿ ಬಾಳು ಸಾಗಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ತನುವು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ತನುವು ಮನವು ಎಲ್ಲ ನಿನಗೆ ಅರ್ಪಿತವಾಗಿದೆ. ಯೋಗಿಯಾಗಿ ತ್ಯಾಗಿಯಾಗಿ ಶರಣು ಹೋಗಿದೆ. ನಿನ್ನ ಪ್ರೀತಿ ಆಳದಲ್ಲಿ ಮುಳುಗಿ ಹೋಗಿದೆ. ನಿನ್ನ ನೆನಪು ಮಾಡಿ ಮಾಡಿ ಬಾಳು ಬೆಳಗಿದೆ ಬಾಬಾ, ಬಾಳು ಬೆಳಗಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಕಾಮ ಕ್ರೋಧ ಲೋಭ ಮೋಹ ಅಳಿದು ಹೋಗಿದೆ. ಸತ್ಯ ಶಾಂತಿ ಪ್ರೇಮ ನೀತಿ ಮನದಿ ತುಂಬಿದೆ. ಕರ್ಮಯೋಗಿಯಾಗಿ ನಿತ್ಯ ಬದುಕು ಸಾಗಿದೆ. ಸಂಗಮದ ಕ್ಷಣ ಕ್ಷಣವು ನೆನಪೆ ಉಳಿದಿದೆ. ನಿನ್ನ ನೆನಪೆ ಉಳಿದಿದೆ. ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ, ಓ ಬಾಬಾ ಶಿವ ಬಾಬಾ, ಓ ಬಾಬಾ ಪ್ರಿಯ ಬಾಬಾ. ಶ್ವಾಸ ಶ್ವಾಸದಲ್ಲಿ ಬಾಬಾ ನೆನಪೆ ತುಂಬಿದೆ. ನಿನ್ನ ನೆನಪೆ ತುಂಬಿದೆ. ಅಂತರಂಗದಿಂದ ಪ್ರೀತಿ ಹೊರ ಹೊಮ್ಮಿದೆ ಬಾಬಾ, ಹೊರ ಹೊಮ್ಮಿದೆ. ಅತ್ತ ಇತ್ತ ಹೋಗದಂತೆ ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ ಬಾಬಾ, ಚಿತ್ತ ನಿಂತಿದೆ. ಓ ಬಾಬಾ
ನನ್ನ ಬಾಬಾ ನೀನು ನನ್ನ ಬಾಬಾ, ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ, ನನ್ನ ಬಾಬಾ ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ, ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ, ತಂದೆಯಾಗಿ ಎತ್ತಿಕೊಂಡ ನನ್ನ ಬಾಬಾ, ತಾಯಿಯಾಗಿ ಮುದ್ದಿಸಿದ ನನ್ನ ಬಾಬಾ, ಶಿಕ್ಷಣ ನೀಡಿದ ನನ್ನ ಬಾಬಾ, ಸದ್ಗುರುವಾಗಿ ಹೇ ನನ್ನ ಬಾಬಾ, ಶಿಕ್ಷಣ ನೀಡಿದ ನನ್ನ ಬಾಬಾ, ಸದ್ಗುರುವಾಗಿ ಹೇ ನನ್ನ ಬಾಬಾ, ನನ್ನ ಬಾಬಾ ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ದೇಹವನ್ನು ಮರೆಸಿದೆ ನನ್ನ ಬಾಬಾ, ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ, ದೇಹವನ್ನು ಮರೆಸಿದೆ ನನ್ನ ಬಾಬಾ, ದೇಹಿಯಾಗಿ ಮೆರೆಸಿದೆ ನನ್ನ ಬಾಬಾ, ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ಪಾವನ ಮಾಡಿದೆ ನನ್ನ ಬಾಬಾ, ದುಃಖವ ಹರಿಸಿದೆ ನನ್ನ ಬಾಬಾ, ನನ್ನ ಬಾಬಾ ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ. ಗೀತ ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ, ಗೀತ ಜ್ಞಾನದಾತ ನನ್ನ ಬಾಬಾ, ಜಗಕ್ಕೊಬ್ಬನೇ ತಂದೆ ನನ್ನ ಬಾಬಾ, ಸರ್ವಾತ್ಮರ ತಂದೆ ನನ್ನ ಬಾಬಾ, ಶಿವ ಬಾಬಾ ನೀನು ನನ್ನ ಬಾಬಾ, ಸರ್ವಾತ್ಮರ ತಂದೆ ನನ್ನ ಬಾಬಾ, ಶಿವ ಬಾಬಾ ನೀನು ನನ್ನ ಬಾಬಾ, ನನ್ನ ಬಾಬಾ ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ, ಜ್ಞಾನದ ಸಾಗರ ನನ್ನ ಬಾಬಾ, ಪ್ರೇಮದ ಸಾಗರ ನನ್ನ ಬಾಬಾ, ಕರುಣೆಯ ಸಾಗರ ನನ್ನ ಬಾಬಾ, ಆನಂದ ಸಾಗರ ನನ್ನ ಬಾಬಾ, ನನ್ನ ಬಾಬಾ ನನ್ನ ಬಾಬಾ, ನನ್ನ ಬಾಬಾ ನೀನು ನನ್ನ ಬಾಬಾ, ನನ್ನ ಬಾಬಾ. ನಾನೇ ನಿನ್ನವನು ಬಾಬಾ, ನೀನೇ ನನ್ನವನು,
ನಿನ್ನವನು. ನಿನ್ನಯ ನುಡಿಗಳ ಕೇಳಿದೆನು ಅದರಂತೆ ನಡೆಯುವೆನು. ನಿನ್ನಯ ನುಡಿಗಳ ಕೇಳಿದೆನು ಅದರಂತೆ ನಡೆಯುವೆನು. ನಿನ್ನಯ ಪ್ರೀತಿಯ ಕಂದನು ನಾನು, ನಿನ್ನಯ ಮಡಿಲನು ಸೇರಿಹೆನು. ನಿನ್ನಯ ಪ್ರೀತಿಯ ಕಂದನು ನಾನು, ನಿನ್ನಯ ಮಡಿಲನು ಸೇರಿಹೆನು. ನಿನ್ನಯ ಮಡಿಲನು ಸೇರಿಹೆನು. ನಾನೇ ನಿನ್ನವನು ಬಾಬಾ, ನೀನೇ ನನ್ನವನು. ನೀನೇ ನನ್ನವನು ಬಾಬಾ, ನಾನೇ ನಿನ್ನವನು. ನೀಡಿದೆ ನೀನು ಜ್ಞಾನವನು, ಪಡೆದೆ ನಾನು ಭಾಗ್ಯವನು. ನೀಡಿದೆ ನೀನು ಜ್ಞಾನವನು, ಪಡೆದೆ ನಾನು ಭಾಗ್ಯವನು. ನುಡಿಯುವೆ ನಾನು ನುಡಿಯನ್ನು, ನೀನೇ ತಿಳಿಸಿದ ಜ್ಞಾನವನು. ನುಡಿಯುವೆ ನಾನು ನುಡಿಯನ್ನು, ನೀನೇ ತಿಳಿಸಿದ ಜ್ಞಾನವನು. ನಾನೇ ನಿನ್ನವನು ಬಾಬಾ, ನೀನೇ ನನ್ನವನು. ನೀನೇ ನನ್ನವನು ಬಾಬಾ, ನಾನೇ ನಿನ್ನವನು. ನಿನಗಾಗಿ ನಾನು ಬದುಕಿಹೆನು, ನಿನ್ನನೆ ನಾನು ನಂಬಿಹೆನು. ನಿನಗಾಗಿ ನಾನು ಬದುಕಿಹೆನು, ನಿನ್ನನೆ ನಾನು ನಂಬಿಹೆನು. ತಂದೆಯು ನೀನು, ತಾಯಿಯು ನೀನು, ಬಂಧು ಬಳಗ ಎಲ್ಲವೂ ನೀನು. ತಂದೆಯು ನೀನು, ತಾಯಿಯು ನೀನು, ಬಂಧು ಬಳಗ ಎಲ್ಲವೂ ನೀನು. ಬಂಧು ಬಳಗ ಎಲ್ಲವೂ ನೀನು. ನಾನೇ ನಿನ್ನವನು ಬಾಬಾ, ನೀನೇ ನನ್ನವನು. ನೀನೇ ನನ್ನವನು ಬಾಬಾ, ನಾನೇ ನಿನ್ನವನು. ನಿನ್ನಯ ನುಡಿಗಳ ಕೇಳಿದೆನು ಅದರಂತೆ ನಡೆಯುವೆನು. ನಿನ್ನಯ ನುಡಿಗಳ ಕೇಳಿದೆನು ಅದರಂತೆ ನಡೆಯುವೆನು. ನಿನ್ನಯ ಪ್ರೀತಿಯ ಕಂದನು ನಾನು, ನಿನ್ನಯ ಮಡಿಲನು ಸೇರಿಹೆನು. ನಿನ್ನಯ ಪ್ರೀತಿಯ ಕಂದನು ನಾನು, ನಿನ್ನಯ ಮಡಿಲನು ಸೇರಿಹೆನು. ನಿನ್ನಯ ಮಡಿಲನು ಸೇರಿಹೆನು. ನಾನೇ ನಿನ್ನವನು ಬಾಬಾ, ನೀನೇ ನನ್ನವನು. ನೀನೇ ನನ್ನವನು ಬಾಬಾ, ನಾನೇ ನಿನ್ನವನು. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನನೆಂದು ಮರೆಯಲಾರೆ, ನಿನ್ನ ನಗಲಿ ಬದುಕಲಾರೆ. ನೀನೆ ನನಗೆ ಆಸರೆ ಬಾಬಾ, ನನಗೆ ಆಸರೆ. ನಿನ್ನ